ರೈತರಿಗೆ ಈ ತಕ್ಷಣವೇ ಎಲ್ಲ ನಾಲೆಗಳಿಗೆ ನೀರು, ಈ ತಕ್ಷಣವೇ ಎಲ್ಲ ನಾಲೆಗಳಿಗೆ ನೀರು, ಈ ತಕ್ಷಣವೇ ಎಲ್ಲ ನಾಲೆಗಳಿಗೆ ನೀರು. ಧಿಕ್ಕಾರ 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 ವೈಜ್ಞಾನಿಕ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ ವೈಜ್ಞಾನಿಕ ನೀರಾವರಿ ಇಲಾಖೆಗೆ ಧಿಕ್ಕಾರ ಧಿಕ್ಕಾರ. ಬನ್ನಿ ನೋಡ್ಬೇಕು ತಾನೆ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಅಂದ್ಮೇಲೆ ಅದ್ರ ಬಗ್ಗೆ ಅರಿವು ಐತೆ ನಿಮ್ಗೆ. ಅಲ್ಲಿ ಹೋಗಿ ನೋಡ್ಬೇಕು. ಪೊಲೀಸ್ ಮಾಹಿತಿ ಇಲ್ವಾ ಅವ್ರಿಗೆ ಇಲ್ವಾ? ಮಾಡ್ತಿರೋದ್ರಿಂದ ಯಾವುದೇ ಸಾರ್ವಜನಿಕ ಹಾನಿಯಾಗಲಿ ಸಾರ್ವಜನಿಕ ಭದ್ರತೆಗೆ ತೊಂದರೆ ಆಗಲಿ ಕೊಡುವುದಿಲ್ಲ. ದಯಮಾಡಿ ನಾವು ಯಶವಾಗಿರ್ಬೋದು. ಸರಿ ಸರಿ, ಒಳ್ಳೆ ಧನ್ಯವಾದಗಳು ಈಗ ನಾವೆಲ್ಲ ತಿಳ್ಕೊಂಡಿರೋದು ಏನಂದ್ರೆ 49 TMC ನೀರು ಶೇಖರಣೆ ಆಗ್ತಾ ಇದೆ ಅಂತ. ಈಗ ನಮ್ದು ಇರೋದು 130.28 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀರು ನಿಂತ್ಕೊಳ್ಳೋದು. ಅದರಲ್ಲಿ 6.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹೋದ್ರೂ ಪರವಾಗಿಲ್ಲ. ನಾವು 6ನೇ ಹಂತವ ಇಲ್ಲಿ ಈ ಜಾಗಕ್ಕೆ ಕೂಡಲ್ಲ ನಾವು. ಈಗಲೇ ಇವತ್ತು ಅವರ ನೆನ್ನೆನೇ ಗಲಾಟೆ ಆಗೋದು, ಪೊಲೀಸ್ನವರು ಮಧ್ಯಪ್ರವೇಶ ತಡೆದವ್ರೆ. ಯಾವುದೇ ಕಾರಣಕ್ಕೂ ನೀರು ಬಿಡೋ ತನಕ ನಾವು ಇಲ್ಲಿಂದ ತೆರಳುವುದಿಲ್ಲ. ಸರ್, ಈಗ ಒಂದು ಕಡೆ ನೀವು ನೀರು ಬಿಡಲಿ ಅಂತ ಇದು ಮಾಡ್ತಿದ್ರಿ, ಎಷ್ಟು ದಿವಸ ಆಯಿತು ಸರ್ ಈಗ ಮಾಡಿ ನೀವು ಪ್ರತಿಭಟನೆ? ನಾವು ಇವತ್ತು ಕಾಲೇ 9 ದಿವಸದಲ್ಲೇ ಬಂದು ಮಾಡೋದಕ್ಕೆ 3 ದಿವಸಕ್ಕೆ ನೀರು ಎತ್ತೀವಿ ಅಂತ ನೀರಾವರಿ ಇಲ್ಲಿ ಇಲಾಖೆಯವರು ಹೇಳಿದರು. ಇರುವಂಥವಕ್ಕೆ ಅಂದ್ಬಿಟ್ಟು ಹೇಳಿದರು. ಅವರು ಬಿಡಲಿಲ್ಲ. ನಾವೇನು ಮಾಡೋದು, ನೆನ್ನೆಯಿಂದ ಮಂಡ್ಯದಲ್ಲಿ ಒಂದು 2 ದಿನ ಮಾಡಿದೋ. ಈಗ ನೆನ್ನೆಯಿಂದ ಇಲ್ಲಿ ಹಗಲು ರಾತ್ರಿ ಚಳವಳಿನ KRS ಹತ್ರ ಮಾಡ್ತಾಯಿದ್ದೀವಿ. ಹೌದು, ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ಏನು ಹೇಳ್ತೀವಿ ಅಂತ ಏನೋ ಹೇಳವ್ರೆ. ಅದೇನು ಹೇಳ್ತಾರೆ ಅಂತ ನಮ್ಗೆ ಇನ್ನೂ ಗಮನಕ್ಕೆ ಬಂದಿಲ್ಲ. ಒಳ್ಳೆ ನೀರು ಬಿಡೋ ತನಕ ನಾವು ಈ ಜಾಗ ಬಿಟ್ಟು ಕದಲಲ್ಲ. MS ವಿಜಯಕುಮಾರ್, ಜಿಲ್ಲಾ ಉಪಾಧ್ಯಕ್ಷ. ದನ ಕರಿಗಳಿಗೂ ನೀರಿಲ್ಲ, ಮೈ ತೊಳೆಯೋಕ್ಕೂ ನೀರಿಲ್ಲ. ಇವರು ಬೆಂಗಳೂರಿಗೆ ಜನಗಳಿಗೆ ಮೈ ತೊಳೆಯಕ್ಕೆ ಬೇಕು. ನಮಗೆ ಮಾತಾಡ್ತಿದ್ದೀವಿ, ದನಗಳು ಮಾತಾಡಿ ಮೈ ತೊಳಿ ಅಂತ ಹೇಳ್ತಿಲ್ಲ. ಆದ್ದರಿಂದ ನೀರು ಬೇಕು. ಆದಷ್ಟು ಬೇಗ ಬೆಳೆ ಮತ್ತು ದನ ಕರಿಗೆ ನೀರು ಬಿಡಲೇಬೇಕು. ಬಿಡೋವರೆಗೂ ಇಲ್ಲಿಂದ ಹೋಗೋ ಮಾತೇ ಇಲ್ಲ. ಅದು ಏನೇ ಆಗಲಿ ಪ್ರಾಣ ಹೋದರೂ ಸರಿಯೇ ಇಲ್ಲಿ ಇದ್ದೇ ಇರ್ತೀವಿ. ನೀರು ಬಿಡೋವರೆಗೆ ಈ ಜಾಗ ಕಲ್ಲೋದಿಲ್ಲ.